ಪೊದೆಗಳು ನೋಡಿದ್ರೆ ಭಯ ಆಗುತ್ತೆ. ಇಲ್ಲೇನಾದರೂ ಚಿರತೆನೋ ಕರಡಿನೋ ಏನಾದರೂ ಇರಬೇಕು. ನಾವು ಓದಾಯ್ತೀವಲ್ಲ, ಈ ಜಾಗ ನೀವು ನೋಡ್ಬೇಕಾಯ್ತು ಜಾಗ. ಜಾರ್ ಹೋಗ್ತಾ ಇದೆ ನಮಗಂತೂ ನಿಜವಾಗ್ಲೂ. ಈಚೆ ನೋಡಿದ್ರೆ ಅಲ್ಲೆಲ್ಲ ಹಂಗೆಲ್ಲ ಕೆತ್ತಿದ್ದಾರೆ. ಈ ಕಡೆ ಇಲ್ಲಿ ಯಾರೂ ಇಲ್ಲ. ಒಂಥರ ಸ್ಕೇರಿಯಾಗೂ ಇದೆ ನಿಜವಾಗ್ಲೂ. ಇದನ್ನು ಅಡ್ಡ ಶಿವಲಿಂಗ ಇದೆ, ಅದ್ರ ಕೆಳಗಡೆ ಒಂದು ಚಿಕ್ಕ ಶಿವಲಿಂಗ ಇದೆ. ಗವಿ ಗಂಗಾಧರೇಶ್ವರ ದೇವಸ್ಥಾನ ಇದೆ. ಅಲ್ಲಿ ತುಂಬ ಹಳೆಗನ್ನಡದಲ್ಲಿ ಏನೇನೋ ಬರೆದಿದ್ದಾರೆ ಬನ್ನಿ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತವ್ರೆ. ಇವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ. ಗುರು ಏನು ಗುರು ಇದು? ಇಲ್ಲೇನಾದರೂ ಚಿರತೆನೋ ಕರಡಿನೋ ಏನಾದರೂ ಇರಬೇಕು. ಇರುತ್ತೆ ನಮಗೆ ಮಜಾ. ಅಪ್ಪ, ಈ ಪೊದೆಗಳು ನೋಡಿದ್ರೆ ಭಯ ಆಗುತ್ತೆ. ಎಷ್ಟಿಷ್ಟು ಉದ್ದ ಆವೆ ಗುರುವೆ. ಓ, ಮುಳ್ಳುಗಿಡಗಳೆಲ್ಲ ಬೆಳ್ಕೊಬಿಟ್ಟವೆ. ಇದು ಫುಲ್ ದೊಡ್ಡ ಕೋಟೆನೇ ಆ್ಯಕ್ಚುಲಿ, ಫುಲ್ಲು ಸರೌಂಡಿಂಗು. ಆದರೆ ಇತ್ತೀಚೆಗೆಲ್ಲ ಸ್ವಲ್ಪ ಕಾಡು ಥರ ಎಲ್ಲ ಬೆಳ್ಕೊಂಬಿಟ್ಟಿರೋದ್ರಿಂದ ಅಷ್ಟು ಅಕ್ಯುರೇಟಾಗಿ ಕಟ್ಟಿರೋ ಕಲ್ಲುಗಳು ಎಲ್ಲ ಕಾಣಲ್ಲ. ಸೊ ಇವಾಗೆಲ್ಲ ಒಂಥರ ಮಳೆ ಗಾಲ ಅಲ್ವಾ, ಸ್ವಲ್ಪ ಫುಲ್ ಎಲ್ಲ ಪೊದೆ ಎಲ್ಲ ಜಾಸ್ತಿ ಬೆಳ್ಕೊಂಬಿಟ್ಟಿದೆ. ಯಪ್ಪ, ನಾವೇ ಕಳೆದೋಗ್ತಾ ಇದ್ದೀವಿ. ಇದು ಇಷ್ಟೊಂದು ಇದ್ರ ಒಳಗಡೆ. ಯಜಮಾನ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾವ್ರೆ. ಇಲ್ಲಿಗೆ ಯಾರೂ ಬರಲ್ಲ ಅಂತೆ. ಸೊ ಆದರೂ ಇಲ್ಲೇನೇನೋ ಇದೆ, ಬನ್ನಿ ನೋಡಿ ಅಂತ ಹೇಳ್ತವ್ರೆ. ನೋಡೋಣ. ನಾವು ಓದಾಯ್ತೀವಲ್ಲ, ಈ ಜಾಗ ನೀವು ನೋಡ್ಬೇಕಾಯ್ತು ಜಾಗ. ಹೌದಾ? ಗುರು ಏನು ಗುರು ಇದು ಹಿಂಗೈತೆ? ಯಪ್ಪ ದೇವಡ. ಇಲ್ಲೆಲ್ಲ ಅಡಿಗೆ ಮಾಡ್ತಾ ಇದ್ದೀರಪ್ಪ, ಇವಾಗ ಜನ ಬರಲ್ಲ. ಇಲ್ಲೆಲ್ಲ ಬರ್ತಾ ಇದ್ರಂತೆ ಮುಂಚೆ, ಆದರೆ ಇವಾಗ ಬರಲ್ವಂತೆ. ಈ ಸೈಡು ನಿಜವಾಗ್ಲೂ ಒಂಥರ ಸಖತ್ತಾಗಿದೆ. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಖತ್ತಾಗಿ ಬಂದಿದೆ ಇದು ಈ ಸೈಡೆಲ್ಲ. ವಾ, ಈ ಕಡೆ ಏನು ಬೆಟ್ಟ. ಓ, ಸಖತ್ತಾಗಿದೆ. ಮುಂದೆ ಬಂದಂಗೆ ಈ ರೀತಿಯ ದೊಡ್ಡ ಬಂಡೆಗಳನ್ನ ನೋಡ್ಬೋದು. ಎಷ್ಟೊಂದು ಹೈಟ್ ಇದ್ದಾವೆ ಅಂದರೆ ಅಷ್ಟು ದೊಡ್ಡ ಬಂಡೆಗಳು. ಈ ಬಂಡೆಗಳ ಮಧ್ಯೆ ಇನ್ನು ಹೋಗೋಕ್ಕೆ ಜಾಗ ಇತ್ತು ಅಂತ ಹೇಳ್ತಾರೆ. ಆದರೆ ಈಗ ಫುಲ್ಲು ಹುಲ್ಲೆಲ್ಲ ಬೆಳೆದಿರೋದ್ರಿಂದ ಹೋಗೋಕ್ಕಾಗಲ್ಲ. ಸೊ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಎಷ್ಟು ದೊಡ್ಡ ಜೇನುಗಳು ಕಟ್ಟಿದೆ ಅಂದರೆ ಅಲ್ಲಿ ಫುಲ್ ರೋ ಪೂರ್ತಿ ಜೇನುಗಳು ಕಟ್ಟಿದ್ದಾವೆ. ಅದೊಂದು ಭಯ ಆಗ್ತಾಯಿತ್ತು, ಎಲ್ಲಿ ಎದ್ದು ಬಿಡ್ತಾವೋ ಅಂತ. ಇಲ್ಲಿ ಸ್ವಲ್ಪ ಆರಾಮಾಗಿ ಹೋಗ್ಬೋದಾಯಿತು. ಫುಲ್ ಗ್ರೀನರಿ ಇರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಈ ಪ್ಲೇಸು. ಕೋಟೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿಂದ ಇಲ್ಲಿ ಮೇಲ್ಗಡೆಗೆ ಫುಲ್ಲು ಕೋಟೆ ನೋಡ್ಬೋದು. ಇಲ್ಲಿಂದ ಈ ಕಡೆಗೆ ಫುಲ್ಲು ಹಳ್ಳದ ರೀತಿ ಇದೆ. ಅವು ಯಾರಾದರೂ ದಾಟಬೇಕು ಅಂದರೆ ಫಸ್ಟು ಇದನ್ನು ದಾಟಬೇಕಾಗಿತ್ತು. ಯಜಮಾನ್ರು ದಾರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾವ್ರೆ. ನೋಡೋಣ ಏನು ಕರ್ಕೊಂಡು ಹೋಗ್ತಾರೋ, ಏನು ತೋರಿಸ್ತಾರೋ ಅಂತ. ಫುಲ್ಲು ಸಾದ್ರೆ ಜೇನು ಬೇರೆ ಕಟ್ಬಿಟ್ಟವೆ ಅಲ್ಲಿ ಮೇಲ್ಗಡೆ. ವಾ, ಇಲ್ಲಿಂದ ನಿಜವಾಗ್ಲೂ ಚೆನ್ನಾಗಿದೆ ವ್ಯೂ. ಓಹೋ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಾರು, ಬೈಕುಗಳು, ಬಸ್ಗಳು ಎಲ್ಲ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಹಿಂಗೆ ನಡ್ಕೊಂಬರ್ತಾರೆ ಈ ಬೆಟ್ಟಕ್ಕೆ. ಆದರೆ ನಾವು ಆ ಕಡೆಯಿಂದ ಬಂದಿರೋದು. ಏನು ಗುರು ಇದು? ನಮ್ಮ ಹೈಟ್ ಐತೆ. ಹೇಳಿದ್ನಲ್ಲ,
ಅಲ್ಲಿ ಈ ಆರ್ಚ್ ಒಳಗೆ ಐತೆ ದೇವರು ಅಂತೇಳಿ ನೋಡ್ರಿ ಈಗ ಕರೆಕ್ಟಾ. ಆ ಕಾಲದಲ್ಲಿ ದೀಪಗಳು ಹಚ್ತಾ ಇದ್ದಿದ್ದು ದೀಪಗಳು ನೋಡಿ, ಇದು ಆ ಕಾಲದಲ್ಲಿ ದೀಪಗಳು ಹಚ್ಚಕ್ಕೆ ಅಂತ ಬಳಸ್ತಾ ಇದ್ರಂತೆ ಇದನ್ನ. ಹಂಗೆ ದೇವರು. ಇದು ಯಾವ ದೇವರು? ಅದೇ ಸ್ವಾಮಿ ಈ ಅಪ್ಪನ. ಇವಾಗ ನಾವು ಈ ಸಿದ್ದೇಶ್ವರ ಅಂತೀವಲ್ಲ, ಈ ದೇವರೇ ಸಿದ್ದೇಶ್ವರ. ನೋಡ್ಬೋದು ನೀವು, ಸಿದ್ದೇಶ್ವರ ಸ್ವಾಮಿಗಳ ಒಂದು ಚಿತ್ರನ ಇಲ್ಲಿ ಕೆತ್ತನೆ ಮಾಡಿ ಪೂಜೆ ಮಾಡಿದ್ದಾರೆ. ಸೊ ಆಗಿನ ಕಾಲದಲ್ಲಿ ದೀಪಗಳನ್ನ ಉರ್ಸೋಕ್ಕೆ ಈ ರೀತಿ ಇದು ಮಾಡಿದ್ದಾರೆ. ವಿಗ್ರಹ ಎಷ್ಟು ಚೆನ್ನಾಗಿದೆ, ಕಾಪಾಡಪ್ಪ ಸ್ವಾಮಿ ನಮ್ಮಪ್ಪ. ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಈಗ ಬ್ಯಾಟಾಳ್ ಸ್ವಾಮಿ. ಬ್ಯಾಟಾಳ್ ಸ್ವಾಮಿ ನೋಡಿ, ಇದು ಬ್ಯಾಟಾಳ್ ಸ್ವಾಮಿ ಅಂತೆ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಗುರು ಆಗಿನ ಕಾಲದಲ್ಲಿ. ಬ್ಯಾಟಾಳ್ ಸ್ವಾಮಿ. ಇದು ನಾಗದೇವತೆ. ಆಗಿನ ಕಾಲದ ಹಳೆಗನ್ನಡದಲ್ಲಿ ಏನೋ ಒಂದು ಸ್ಕ್ರಿಪ್ಚರು ಇಲ್ಲಿ ಕೆತ್ತಿದ್ದಾರೆ, ಅಂದರೆ ಬಂಡೆ ಮೇಲ್ಗಡೆ ಕೆತ್ತಿದ್ದಾರೆ. ಇದು ಯಾರಾದರೂ ತಜ್ಞರು ಇದನ್ನು ಓದೋ ಅಂಥವ್ರು ಬಂದು ಇದೇನು ಅಂತ ಡಿಕೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಒಂದು ಶಾಸನ ಮೇ ಬಿ ಹಳೆಗನ್ನಡದಂತ ಅನಿಸುತ್ತೆ. ನೋಡಿ, ಇದು ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಕೆತ್ತಿದ್ದಾರೆ ಅಂತ. ಆದರೆ ಈಗಿನ ಕಾಲದಲ್ಲೂ ಶಾಸನಗಳನ್ನ ಕೆತ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ನಟರಾಜು ಮುರುಳೇನಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಕೆತ್ತಿದ್ದಾರೆ. ಸೊ ಈ ಕೆತ್ತನೆ ಮುಂದೆ ಈ ಕೆತ್ತನೆ ಬಡವ ಆಗಬಾರ್ದು. ಸೊ ಯಾರಾದ್ರೂ ಗೊತ್ತಿರೋರು ಇದನ್ನು ಡಿಕೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ಚಾಮುಂಡೇಶ್ವರಿ ಇದು ತಾಯಿ ವಿಗ್ರಹ ಕೂಡ ಇದೆ. ಅಮ್ಮ ತಾಯಿ ಎಲ್ಲರನ್ನೂ ಕಾಪಾಡಮ್ಮ. ಹಂಗೆ ಈ ಕಡೆಗೆ ಬಂದ್ರೂ ಇಲ್ಲಿ ಇನ್ನೊಂದು ದೇವಿಯ ಒಂದು ಆಕಾರ ಕೆತ್ತಿದ್ದಾರೆ. ಆಗಿನ ಕಾಲದಲ್ಲಿ ನೋಡಿ, ಇಲ್ಲಿ ಹೂವು ಸಿಕ್ಸೋಕ್ಕೆ ಎಷ್ಟು ಚೆನ್ನಾಗಿ ಕೊಂಡಿಗಳ ಥರ ಮಾಡಿದ್ದಾರೆ ನೋಡಿ. ಇದು ಎಂಟ್ರೆನ್ಸು. ಇದ್ರ ಒಳಗಡೆ ದೇವಸ್ಥಾನ ಇತ್ತಂತೆ ಮುಂಚೆ, ಮತ್ತು ಫುಲ್ಲು ನಿಧಿಗಳರು ಕಾವಳಿಯಿಂದ ಇದೆಲ್ಲ ಕೆಡವಿದ್ದಾರೆ. ಬಟ್ ಒಳಗಡೆ ಒಂದು ಸುರಂಗ ಇದೆ ಅಂತಲೂ ಅಂಕಲ್ ಹೇಳ್ತಾ ಇದ್ದಾರೆ. ಒಳಗಡೆ ಹೋಗಿ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಬನ್ನಿ ಈಗ ಒಳಗಡೆ ಹೋಗೋಣ. ಗುರು, ಇವಾಗ ಚಿಕ್ಕ ಜಾಗದಿಂದ ಇಲ್ಲಿ ಒಳಗಡೆಗೆ ಬಂದಿದ್ದೀವಿ. ನಿಜವಾಗ್ಲೂ ಏನು ಕಾಣಿಸ್ತಾ ಇಲ್ಲ ಗುರು ನಮಗೆ. ನೀವು ನೋಡ್ಬೋದು, ಸುತ್ತಲೂ ಫುಲ್ಲು ಕತ್ಲು. ಒಂಚೂರು ಕಾಣಿಸ್ತಾ ಇಲ್ಲ ನಮಗೆ. ಒಳಗಡೆ ಹೋಗೋಣ. ಒಳಗಡೆ ಏನೋ ದೇವಸ್ಥಾನ ಒಳಗಡೆ ಇನ್ನೂ ಜಾಗ ಗುಹೆ ಥರ ಇದೆ ಅಂತ ಅಂಕಲ್ ಹೇಳಿದ್ದಾರೆ. ನೋಡೋಣ ಒಳಗಡೆ ಹೋಗಿ ಒಂಚೂರು ಹಂಗೆ ಹಾಕ್ತೀನಿ ನೋಡಿ. ಗುಲಾಬ್ ಜಾಮೂನ್ ಎಲ್ಲ ನಂಗೆ ನಡುಕ್ತಾವೆ ನಿಜವಾಗ್ಲೂ. ಆ ಲೆವೆಲಲ್ಲಿ ಇದೆ ಗ್ಯಾರಂಟಿ. ಕಾಣಿಸ್ತಾನೂ ಇಲ್ಲ, ಏನೂ ಇಲ್ಲ. ತೊಗೊಂಡು ನಿಮ್ಗೆ ತೋರಿಸ್ತೀನಿ ಸ್ವಲ್ಪ. ನೋಡಿ ಹೆಂಗಿದೆ ಅಂದರೆ, ಇದು ಒಳಗಡೆ ಯಾರೂ ಬಂದೇ ಇಲ್ಲ ಆ್ಯಕ್ಚುಲಿ. ಏನೂ ಕಾಣಿಸ್ತಾನೆ ಇಲ್ಲ ಗುರು ನಿಜವಾಗ್ಲೂ. ಫುಲ್ಲು ಒಂಥರ ಒಳಗಡೆ ಗುಹೆ ಥರ ಒಳಗಡೆ ಇದೆ. ನೋಡೋಣ. ಎಲ್ಲ ಜಾರ್ ಹೋಗ್ತಾ ಇದೆ ನಮಗಂತೂ ನಿಜವಾಗ್ಲೂ. ಈಚೆ ನೋಡಿದ್ರೆ ಅಲ್ಲೆಲ್ಲ ಹಂಗೆಲ್ಲ ಕೆತ್ತಿದ್ದಾರೆ. ಈ ಕಡೆ ಇಲ್ಲಿ ಯಾರೂ ಇಲ್ಲ. ಇವಾಗಲೂ ಒಂಥರ ಕ್ರೇಜಿಯಾಗಿದೆ, ಒಂಥರ ಸ್ಕೇರಿಯಾಗೂ ಇದೆ ನಿಜವಾಗ್ಲೂ. ಇದನ್ನು ನೋಡೋಣ, ನೋಡಿ ನಿಮ್ಗೆ ತೋರಿಸ್ತೀನಿ. ಇದು ಒಳಗಡೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಭಯ ಆಗ್ತಾಯಿದೆ ಅಂದರೆ ಅಷ್ಟಿಷ್ಟು ಆಗ್ತಾಯಿಲ್ಲ ನನಗೆ ಗ್ಯಾರಂಟಿ. ಏನಿದೆಯೋ ಏನೋ ನೋಡಬೇಕು. ಶಿವಲಿಂಗ ಇದೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನೋಡೋಣ. ಇಲ್ಲಿ ಏನೋ ಒಂದು ಚಿಕ್ಕದು ಈ ಥರ ಇದೆ. ಇಲ್ಲೊಂದು ಚಿಕ್ಕ ಬಾಗಿಲು ಥರ ಇದೆ ನೋಡಿ ನೀವು. ಬಾ ಇಲ್ಲಿ ಶಿವಲಿಂಗ ಇದೆ. ಶಿವಲಿಂಗ ಮೇಲ್ಗಡೆ ಗತ್ತಕ್ಕಂತೂ ನನಗೆ ಆಗ್ತಾಯಿಲ್ಲ. ದೇವಡ. ಇಲ್ಲಿ ದೊಡ್ಡದು ಶಿವಲಿಂಗದೇನೋ ಒಂದಿದೆ ನೋಡಿ. ಅಡ್ಡ ಶಿವಲಿಂಗ ಇದೆ, ಅದ್ರ ಕೆಳಗಡೆ ಒಂದು ಚಿಕ್ಕ ಶಿವಲಿಂಗ ಇದೆ. ಇನ್ನೂ ಜಾಗ ಇದೆ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಹೋಗೋಕ್ಕಂತೂ ಆಗ್ತಿಲ್ಲ ನನ್ನ ಕೈಲಿ. ನೋಡಿ ಎಷ್ಟೊಂದು ಜಾಗ ಇದೆ. ನನ್ನ ಕಣ್ಣಿಗಂತೂ ಕಾಣಿಸ್ತಾ ಇದೆ, ಕ್ಯಾಮ್ರಾಗಂತೂ ಕಾಣಿಸ್ತಾ ಇದೆಯೋ ಅಲ್ವೋ ಗೊತ್ತಿಲ್ಲ. ಅದು ಮೊಬೈಲಲ್ಲಿ ಟಾರ್ಚ್ ಬೇರೆ ಬರ್ತಾ ಇಲ್ಲ. ಅದಕ್ಕೂ ನೋಡೋಣ. ಇಲ್ಲೇ ಎಲ್ಲರನ್ನೂ
ಕಾಪಾಡಪ್ಪ ಈಶ್ವರಪ್ಪ ಅಂತ ಅಂದ್ಕೊಂಡು ಬರೋಣ. ನೋಡಿ ಅಲ್ಲಿ ಎಷ್ಟೊಂದು ಮುಂದಕ್ಕೆ ಎಷ್ಟೊಂದು ಜಾಗ ಇದೆ ಅಂದರೆ ಒಳಗಡೆಗೆ ಹೋಗ್ಬೋದು ಗುರು. ಫುಲ್ಲು ಒಳಗಡೆ ಎಷ್ಟೊಂದು ಜಾಗ ಇದೆ. ಬಾ ಬಾ ಬಾ, ಇನ್ನೂ ಇಲ್ಲಿ ಜಾಗ ಎಷ್ಟೊಂದಿದೆ. ಎಲ್ಲನೂ ಕೆಡ್ದು ಕೊತ್ತಲೆ ಮಾಡಿಟ್ಟವ್ರೆ. ಇದನ್ನೆಲ್ಲ ಹೆಂಗೆ ಮಾಡ್ಬೋದು ಗುರುವೇ? ಬಾ ಬಾ ಬಾ. ಶಿವ ಕಾಪಾಡು ತಂದೆ, ಕಾಪಾಡು ಶಿವ, ನಿನಗೆ ಒಂದೊಳ್ಳೆ ದೇವಸ್ಥಾನ ಕಟ್ಟಲಿ. ನೀವು ನೋಡ್ಬೋದು ಇಲ್ಲೊಂದು ಮಂಟಪ ಥರನೂ ಏನೋ ಕಟ್ಟಿದ್ದಾರೆ. ಅಂಕಲ್ ಏನೋ ಹೋಗ್ಬಿಡಿ ಬನ್ನಿ ಹಂಗೆ ಹಿಂಗೆ ಅಂತವ್ರೆ. ಇದೇನೋ ಒಳ್ಳೆ ಬಿದೋಗೋ ಥರನೇ ಇದೆ ಗುರು, ಗ್ಯಾರಂಟಿ. ಇಲ್ಲೊಂದು ಆ ಕಾಲದ ಒಂದು ಕಣಜ ಅಂತ ಒಂದು ಇದೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಬರೀ ಬಟ್ಟೆಗಳು ಎಲ್ಲ ಹಾಕಿ ಕಲ್ಲು ಬಂಡೆಗಳನ್ನೆಲ್ಲ ತುಂಬಿಸ್ಬಿಟ್ಟವ್ರೆ, ನೀವು ನೋಡ್ಬೋದು ಗುರು. ಅದನ್ನ ನೋಡಿಕೊಂಡು ಒಳಗಡೆ ಗುಹೆ ಒಳಗಡೆ ಒಂಚೂರು ಎಂಟ್ರಿ ಆದ್ವಿ. ತುಂಬ ಮುಂದೆ ಹೋಗೋಕ್ಕೆ ಲೈಟ್ ಬೇಕು. ನನ್ನ ಹತ್ರ ಲೈಟು ತಂತಿರಲಿಲ್ಲ. ಈ ಮೊಬೈಲ್ ಬೆಳಕಲ್ಲಿ ಏನೂ ಕಾಣಿಸ್ತಾನೆ ಇರಲಿಲ್ಲ. ನಿಮಗೂ ಕಾಣಿಸಿದ್ಯೋ ಇಲ್ವೋ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ನೋಡೋಣ. ಅದನ್ನು ಮುಗಿಸ್ಕೊಂಡು ಬಂದೆ ನೋಡಿ. ಹಿಂಗೆ ಅಂಕಲ್ಲು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೇನು ಅಂಕಲ್? ಇದು ಆ ಕಾಲದಲ್ಲಿ ಆ ಕಾಲದಲ್ಲಿ ಇಲ್ಲಿ ಆಟ ಆಡ್ತಾ ಇದ್ರಂತೆ ಸೈನಿಕರು, ಅವರು ಇವರು ನೋಡಿ ಆಟ ಆಡೋದು ಇದು. ನೋಡ್ರಿ, ಹುಷಾರಿಲ್ಲ ಅಪ್ಪ, ಜಾಗ ಸೇರಿಲ್ಲ. ಇಲ್ಲೇನಾದರೂ ಬಿದ್ದರೆ ಮುಂಜು ಬೈಲ್ ಬಾಯಿಸ್ತಾರೆ, ಎತ್ಕೊಬರ್ಬೇಕಾಗ್ತದೆ ಅಷ್ಟೇ. ಹಂಗೈತೆ. ಕೈ ಕಾಲೆಲ್ಲ ಫುಲ್ ತರ್ಚೋಗ್ಬಿಡ್ತು ಗುರು. ವೈಬ್ರೇಷನ್ ಆಗ್ತೈತಿ. ಗುರು ಫೈನಲಿ ನಾವು ಮೇಲಿಂದ ಫುಲ್ ಬೆಟ್ಟನ ಇಳ್ಕೊಂಡು ನಮ್ಮ ಗಾಡಿ ಇರೋ ಜಾಗಕ್ಕೆ ಬಂದ್ವಿ. ನೋಡ್ಬೋದು ನಮ್ಮ ಗಾಡಿ ಅಲ್ಲಿ ನಿಂತಿದೆ. ಇದೇ ಜಾಗದಿಂದ ಹತ್ತಿದ್ದು ಫೈನಲಿ ಬಂದ್ವಿ ಗುರು.